ನಮಸ್ಕಾರ ಕರ್ನಾಡು ಮೈಸೂರು ಎಕ್ಸ್‌ಪ್ರೆಸ್ಸಿನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಹೋಗ್ತಿರೋದು ಕೊಡಗಿನ ವಿರಾಜಪೇಟೆ ತಾಲೂಕಿನ ಹೆಗ್ಗಳ ಗ್ರಾಮದ 2 ದೇವಸ್ಥಾನನ ವಿಸಿಟ್ ಮಾಡ್ತಾ ಇದ್ದೀವಿ. ಈ 2 ದೇವಸ್ಥಾನದ ವಿಶೇಷ ಏನಪ್ಪ ಅಂತಂದರೆ, ಒಂದು 500 ವರ್ಷದ ಭಗವತಿ ದೇವಸ್ಥಾನ, ಹಾಗೆ 2000 ವರ್ಷದ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷಗಳನ್ನ ನಾವು ತಿಳ್ಕೊಳ್ಳೋಣ. ಬನ್ನಿ ಒಳಗಡೆ ಹೋಗೋಣ, ವಿಡಿಯೋ ನೋಡೋಣ. ಹಾಗೆ ದಯವಿಟ್ಟು ಈ ವಿಡಿಯೋ ನೋಡ್ತಿರೋರು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಮೈಸೂರು ಎಕ್ಸ್‌ಪ್ರೆಸ್ನ ಸಬ್ಸ್ಕ್ರೈಬ್ ಮಾಡಿ. ಆ್ಯಕ್ಚುಲಿ ಈ ದೇವಸ್ಥಾನ ಕಾಡ್ ಮಧ್ಯದಲ್ಲಿದೆ. ಆಮೇಲೆ ಈ ದೇವಸ್ಥಾನದಲ್ಲಿ ನೀವು ಏನಾರ ಪೂಜೆ ಪುರಸ್ಕಾರ ಅಥವಾ ಅನ್ನ ಸಂದರ್ಪಣೆ, ಬೇರೆ ಕಾರ್ಯಕ್ರಮಗಳು ಏನಾರ ಮಾಡಬೇಕು ಅಂತಂದರೆ ಅವ್ರ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಏನಾರ ಡೀಟೇಲ್ಸ್ ಬೇಕು ಅಂದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಮಸ್ಕಾರ. ಏನೆಂದು ಹೇಳಿದರೆ, ಇದು ಹೆಗ್ಗಳ ಅಯ್ಯಪ್ಪ ಭಗವತಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷ ಏನೆಂದು ಹೇಳಿದರೆ, ಒಂದು 500ಕ್ಕೂ ಹಿಂದಿನ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ. ತುಂಬ ಜನ ಭಕ್ತಾದಿಗಳ ಅವರವರ ಒಂದು ಏನು ಕೋರಿಕೆ ಇರ್ತದೆ, ಆ ಕೋರಿಕೆಯನ್ನೆಲ್ಲದನ್ನು ಕೂಡ ಈ ತಾಯಿ ಈಡೇರಿಸಿಕೊಡ್ತಾ ಬಂದಿದ್ದಾಳೆ, ಇನ್ನೂ ಕೂಡ ಈಡೇರಿಸಿಕೊಡ್ತಾನೇ ಇದ್ದಾಳೆ. ಅದೇ ರೀತಿಯಲ್ಲಿ ವಿಶೇಷವಾಗಿ ಏಪ್ರಿಲ್ 14ನೇ ತಾರೀಕು ಸಂಕ್ರಮಣ ಕಳೆದಾದ ನಂತರ ಈ ದೇವಸ್ಥಾನದ ಕಟ್ಟನ್ನು ಹಾಕ್ತಾರೆ. ಅದಾದ ನಂತರ ಪೀಲಿಯಾಟ ಅಂತ ಹೇಳಿ 1 ವಾರದ ಒಂದು ಪೀಲಿಯಾಟ ಅನ್ನುವಂಥದ್ದು ಇರ್ತದೆ, ಇಲ್ಲೇ ಸ್ವಲ್ಪ ಮುಂದಿನ ಒಂದು ಜಾಗದಲ್ಲಿ. ಅಲ್ಲಿ 7 ದಿನದ ಒಂದು ಪೀಲಿಯಾಟ ಅನ್ನುವಂಥದ್ದನ್ನು ನಡೆಸಿ, ಅದಾದ ನಂತರ ಈ ಶನಿವಾರ ಪಟ್ಟಣಿ ಅನ್ನುವಂಥದ್ದು ಆಗ್ತದೆ. ಅದಾದ ನಂತರ ಎತ್ತು ಹೋರಾಟ ಅನ್ನುವಂಥದ್ದು ನಡೆಸಿ, ಆಮೇಲೆ ಈ ವಿಶೇಷವಾಗಿ ಈ ದೇವಿಯ ಒಂದು ವಿಶೇಷವಾದಂತಹ ಮಹಾಪೂಜೆ ನಡೀತದೆ. ಎಲ್ಲ ಭಕ್ತಾಭಿಮಾನಿಗಳಿಗೂ ಕೂಡ ಅನ್ನ ಸಂತರ್ಪಣೆಯನ್ನು ಕೊಡುವ ಮೂಲಕ ಆ ದೇವರ ಅನುಗ್ರಹ ಪ್ರಸಾದವನ್ನು ಎಲ್ಲರೂ ಸ್ವೀಕಾರ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಕೂಡ ಈ ದೇವಸ್ಥಾನಕ್ಕೆ ಹೆಚ್ಚೆಚ್ಚಿನ ಭಕ್ತಾಭಿಮಾನಿಗಳು ಬಂದು ಆ ದೇವರ ಕೃಪೆಗೆ ಪಾತ್ರ ಆಗಬೇಕು. ಹಾಗೆ ದೇವಸ್ಥಾನದ ಒಂದು ಏನು ಹೇಳ್ತೇವೆ, ವಿಶೇಷವಾದಂತಹ ದೇವರ ಮಹಿಮೆಯನ್ನು ಎಲ್ಲರಿಗೂ ಕೂಡ ಅವರವರ ಇಷ್ಟಾರ್ಥ ಸಿದ್ಧಿ ಆಗಬೇಕು. ಆ ಕೇಳಿದಂತಹ ವರವನ್ನು ಆ ದೇವರು ಸಂಪೂರ್ಣವಾಗಿ ನೆರವೇರಿಸಿಕೊಟ್ಟು ಸದಾಕಾಲ ದೇವಿಯ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರ ಆಗಬೇಕು. ಇದು ಭಗವತಿ ದೇವಸ್ಥಾನ. ಇದು ಭಗವತಿ ಇಲ್ಲಿರುವಂಥದ್ದು, ಲಿಂಗ ರೂಪದಲ್ಲಿರುವಂತಹ ಭಗವತಿ. ಭಗವತಿ ಅಂತ ಹೇಳಿದರೆ ದುರ್ಗಾ ಪರಮೇಶ್ವರಿಯ ಒಂದು ಅವತಾರ, ಏನು ಹೇಳ್ಬೋದು, ದುರ್ಗೆಯ ಒಂದು ಅವತಾರ ಭಗವತಿಯೇ. ಹಾಗೆ ಮೇಲೆ ಈಶ್ವರ, ಅಯ್ಯಪ್ಪ ಹಾಗೂ ಪರಿವಾರ ದೇವರುಗಳು, ಶಾಸ್ತಾವೇಶ್ವರ, ಹಾಗೆ ವನದುರ್ಗಾ ಪರಮೇಶ್ವರಿ ಮತ್ತು ಗಣಪತಿ ಮತ್ತು ಸುಬ್ರಹ್ಮಣ್ಯ ದೇವರು ಒಂದೇ ಪೀಠದಲ್ಲಿರುವಂತಹ 5 ಲಿಂಗಗಳಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಅದು ಏನಂತ ಹೇಳಿದರೆ 2000 ವರ್ಷಕ್ಕೂ ಹೆಚ್ಚಿನ ಇತಿಹಾಸವನ್ನು ಹೊಂದಿರುವಂತಹ ದೇವಸ್ಥಾನ. ಇಲ್ಲಿಯೇ ದೇವರ ಒಂದು ಕಲ್ಲನ್ನುವಂಥದ್ದುಂಟು. ಅಲ್ಲಿ ದೇವರು ಬೈತೂರಿನಿಂದ ಬಂದಂತಹ ದೇವರು ಮೇಲ್ಗಡೆ ನಿಂತು ಅಲ್ಲಿಂದ ಬೇಟೆಗಾರನ ಅಯ್ಯಪ್ಪನ ರೂಪದಲ್ಲಿ ಇಲ್ಲಿ ಕೆಳಗಡೆ ಬಂದು ಸ್ಥಾಪನೆ ಆಗಿರುವಂಥದ್ದು. ಹಾಗೆ ಭಗವತಿಗೆ ಇಲ್ಲಿ ಒಂದು ಸ್ಥಾನವನ್ನು ಕೊಡಬೇಕಂತ ಹೇಳಿಯೂ ಕೂಡ ದೇವರು ಆ ಕಾಲದಲ್ಲಿ ಹೇಳಿದ್ದಾರೆ ಅನ್ನುವಂಥದ್ದನ್ನು ಕೇಳ್ಪಟ್ಟಿದ್ದೇವೆ. ಹಾಗೆ ಇಲ್ಲಿರುವಂತಹ ವಿಶೇಷ ಏನಂತ ಹೇಳಿದರೆ, 3 ನಾಡಿಗೆ ಸಂಬಂಧಪಟ್ಟಂತಹ ದೇವಸ್ಥಾನ ಇದು. ಅದು ಯಾವುದೆಲ್ಲ ಅಂತ ಹೇಳಿದರೆ, ಒಂದು ಹೆಗ್ಗಳ, ಇನ್ನೊಂದು ಬೇಟೋಳಿ, ಇನ್ನೊಂದು ಆರ್ಜಿ. ಈ 3 ಗ್ರಾಮಕ್ಕೆ ಸಂಬಂಧಪಟ್ಟಂತಹ ಈ ನಾಡದೇವರು ಇದು. ಹಾಗೆ ವರ್ಷಾವಧಿಯಲ್ಲಿ 3 ಹೆಗ್ಗಳ, ಬೇಟೋಳಿ ಹಾಗೂ ಆರ್ಜಿಗೆ ಸಂಬಂಧಪಟ್ಟಂತಹ ಎಲ್ಲರೂ ಕೂಡ ಈ ದೇವಸ್ಥಾನಕ್ಕೆ ಬಂದು ಆ ದೇವರಲ್ಲಿ ಹಣ್ಣುಕಾಯಿ ಸೇವೆಯನ್ನು ಮಾಡ್ಕೊಂಡು ಹೋಗುವಂಥದ್ದು. ಹಾಗೆ ವಿಶೇಷವಾಗಿ ಅವರವರ ಇದು ವಿಶೇಷವಾದಂತಹ ಕಾಣಿಕೆಯನ್ನು ತಲುಪಿಸುವಂಥದ್ದಾಗಿರ್ಬೋದು, ಅಥವಾ
ಅನ್ನ ಸಂತರ್ಪಣೆಗೆ ಅಥವಾ ದೇವಸ್ಥಾನದ ನೈವೇದ್ಯಕ್ಕೆ ಅಕ್ಕಿ ಕಾಯಿ ಮುಂತಾದವುಗಳನ್ನು ತಂದು ಕೊಡ್ತಾ ಇರ್ತಾರೆ. ಹಾಗೆ ದೇವಸ್ಥಾನದ ಒಂದು ಅಭಿವೃದ್ಧಿಗೆ ಇವರೆಲ್ಲರ ಒಂದು ಹೋರಾಟ ಹಾಗೂ ಏನು ಹೇಳ್ತೇವೆ ಒಂದು ಸಹಕಾರ ಇರೋದ್ರಿಂದಾಗಿ ಈ ದೇವಸ್ಥಾನ ಅನ್ನೋದು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ. ಇನ್ನು ಮುಂದೆಯೂ ಕೂಡ ಎಲ್ಲರ ಸಹಕಾರವೂ ಕೂಡ ಇದೇ ರೀತಿಯಾಗಿ ಇರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಶ್ರೀ ಗುರುಭ್ಯೋ ಶ್ರೀಶೋ ಯೋ ರುದ್ರೋ ವಿಶ್ವೇ ಭುವನಾನಿ ವೇಷತೆ ತಸ್ಮೈ ರುದ್ರಾಯ ಸ್ವಹ ಭದ್ರುದ್ರಾಯ ಕಾವೇರಿ ಮಂಡಲೆ ಅಸ್ಮಿನ್ ವರ್ತಮಾನೆ ವ್ಯವಹಾರಿಕೆ ಮಯಾಶ್ರಿತ ಶೋಭಕೃತ್ ನಾಮ ಸಂವತ್ಸರೇಃ ದಕ್ಷಿಣಾಯನೇಃ ಸನ್ನಿಧೋ ಶಾಸ್ತಾವೇಶ್ವರ ದೇವತಾ ಸನ್ನಿಧೋ ಯಥಾಶಕ್ತಿ ನಾರೀಗಳಂಡಬಲ ಮಹಾನೈವೇದ್ಯ ಕಿಂಜಂತರೆ ವಿಶ್ವಾ ನಾರೀವ ಸಿಂಧುಂ ಧರಿತಾತ್ಯಾಗ್ನಿಃ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ಆಯನೇತೆ ಪರಾಯಣೇ ದುರ್ವಾರೋಹಂತು ಪುಷ್ಣೇಃ ಪುಂಡರೀಕಾಕ್ಷ ಸಮುದ್ರಶ್ಚಾರಹಾಣೇನ್ಮಂ. ಓಂ ಕ್ಲೀಂ ಕೃಷ್ಣಾಯ ಗೋವಿಂದಾಯ ಗೋಪೀಜನ ವರಾಯ ಪ್ರವೃಷಾಯ ಪರಮಾತ್ಮನೆ ಪರಕರ್ಮ ಮಂತ್ರೇಂತರಿಕ್ಷುಣರಾಯ ಹುಂಡಬ್ರಹ್ಮಣೇ ಪರಂಜೋಷ್ಯೇ ಸ್ವಹ. ಆಯನೇತೆ ಪರಾಯಣೇ ದುರ್ವಾರೋಹಂತು ಪುಷ್ಣೇಃ ಪುಂಡರೀಕಾಕ್ಷ ಸಮುದ್ರಶ್ಚಾರಹಾಣೇನ್ಮಂ. ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ಅಕ್ಷತಾ ಪ್ರಾರ್ಚತಾ ಘಂಟಾನಾದವಂ ಕೃತ್ವಾ ವನಸ್ಪತಿ ಗಂಧಾಢ್ಯೋದುಪೋತಮಃ ಗ್ರೇಹ್ಯಃ ಸರ್ವದೇವ ದುರ್ವಾರೋಹಂತು ಪುಷ್ಣೇಃ ಪುಂಡರೀಕಾಕ್ಷ ಸಮುದ್ರಶ್ಚಾರಹಾಣೇನ್ಮಂ. ತತ್ಪುರುಷಾಯ ವಿದ್ಮಹೇ ರುದ್ರೋ ವಿಶ್ವೇ ಶ್ರುತೆ ತಸ್ಮೈ ರುದ್ರಾಯ ಸ್ವಾಹ ರುದ್ರಾಯ ನಮಃ. ಯಾಮಹೇ ತದನೋ ವೈ ಚಾಮರಾಂ ಸ್ಥಾಪಯಾಮಿ ವಿಜರಾಂ ಷೋಡಶೋಪಚಾರ ಪೂಜಾಂ ಸ್ಥಾಪಯಾಮಿ ದರ್ಶಯಾಮಿ ವೇದೋಕ್ತಮಂತ್ರವಿಶ್ವಂ ಸ್ಥಾಪಯಾಮಿ. ಓಂ ಜಾತವೇದಸೇ ಸುರೋಮಾಮ ಸೋಮಮರಾತಿ ಯದೋ ನಿದಹಾತಿ ವೇದಃ ಸನತ್ಪಶ್ಯ ದುರ್ಗಾಣಿ ವಿಶ್ವಾನಾರೀವ ಸಿಂಧುಂ ದುರಿತಾತ್ಯಾಗ್ನಿಃ. ತಾಮಾಗ್ನಿವರ್ಣಾಂ ತಪಸಾ ಜ್ವಲಂತಿಂ ವೈರೋಚಕರ್ಮಫಲೇಷು ದುಷ್ಟಾಂ ದುರ್ಗಾಂ ದೇವಿ ಶರಣಂ ಪ್ರಪದ್ಯೆ ಸುತರಸಿರಸೇನ್ಮಂ. ಅಗ್ನಿತ್ವಂ ಪರಾಯಣವ್ಯೋ ಅಸ್ಮಿನ್ ಸ್ವಸ್ತಿರ ದುರ್ಗಾಣಿ ವಿಶ್ವಾನಾರೀವ ಸಿಂಧುಂ ದುರಿತಾತ್ಯಾಗ್ನಿಃ. ಅಕ್ಷಂತು ಕರ್ಮೇನ್ಮಂ ಅಕ್ಷಜಾನಿ ಉಪವೀತಂ ಸ್ಥಾಪಯಾಮಿ ಛತ್ರಾಂ ಸ್ಥಾಪಯಾಮಿ ನಿತ್ಯಾನಂದಕರೀ ವಯಾ ವರಾ ಬ್ರಹ್ಮಣಕರೀ ಮಾತಾ ಅನ್ನಪೂರ್ಣೇಶ್ವರಿ. ಓಂ ನಮೋ ತತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಯೋ ರುದ್ರೋ ಯೋ ಅಗ್ನಯೋ ಅಪ್ಸಿಯೋ ಶದಿ. अन्नपूर्णे सदापूर्णे शंकरी प्राणवल्लभे ज्ञानवैराग्यर्थे भिक्षां देहि च पार्वती सर्वमंगलमांगल्ये शिवे सर्वार्थसाधिके शरण्ये त्रयीं दुरादुष्टां नित्यविष्टां गृष्णीं ऐश्वर्यं सर्वभूतानां दाहि मे कात्यायनी विद्महे कन्याकुमारी धीमहि तन्नो दुर्गे प्रचोदयात्. कन्याकुमारी धीमहि तन्नो दुर्गे प्रचोदयात्. ये चायमने चैव गोदावरी सस्येन नर्मदे सिन्धु कावेरी जलेस्मिन् सन्निधिं कुरु गंगाद्यो सर्वतीर्थदेवता सन्तो आदिब्रह्मणादित्यपरार्धे ಶ್ವೇತವರಾಹಕಲ್ಪೆ. ಹಾಗೆ ಮೇಲೆ ಕೂತಿರುವಂತಹ ಈ ಶಾಸ್ತಾವೇಶ್ವರ ಹಾಗೂ ಈಶ್ವರ ಶಾಸ್ತಾವೇಶ್ವರ ವನದುರ್ಗಾ ಪರಮೇಶ್ವರಿ ಮಹಾಗಣಪತಿ ಹಾಗೂ ಸುಬ್ರಹ್ಮಣ್ಯ ದೇವರು ಸಂಪೂರ್ಣವಾಗಿ ಮಾಡುವಂತಹ ಪೂಜೆಯನ್ನು ಸ್ವೀಕಾರ ಮಾಡಿ ನಿಮಗೆ ನಿಮ್ಮ ಕುಟುಂಬದವರಿಗೆ ಬರುವಂತಹ ಕಷ್ಟ ನಷ್ಟಗಳನ್ನು ದೂರ ಮಾಡಿ ಇಷ್ಟಾರ್ಥ ಸಿದ್ಧಿಯನ್ನು ಮಾಡಿಕೊಡಬೇಕು. ಹೋದಲ್ಲಿ ಬಂದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಕ್ಕೆ ಅಥವಾ ಅಭಿವೃದ್ಧಿಯನ್ನು ಮಾಡಿಕೊಡುವಂತಹ ಯೋಗ ಭಾಗ್ಯವನ್ನು ಆ ದೇವರು ವಹಿಸಿಕೊಟ್ಟು ಸದಾ ಕಾಲ ಬೆನ್ನ ಹಿಂದೆ ನಿಂತು ರಕ್ಷಣೆ ಮಾಡಬೇಕು ಅನ್ನುವಂತಹ ಯೋಗ ಭಾಗ್ಯ ಮಾಡಿಕೊಟ್ಟಿದ್ದಾರೆ ಅನ್ನುವಂತಹ ಯೋಗ ಭಾಗ್ಯದ ಎರಡು ಮಾತುಗಳನ್ನು ನಿಮ್ಮ ಬಾಯಲ್ಲಿ ಬರೆಸಬೇಕು ಅಂತ ಹೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಮನಸೋದಿಷ್ಟ ಪ್ರಾರ್ಥನಾ ಸಾಪಿಯಾಮಿ ಮನ ಸಂಕಲ್ಪ ಸುಕೃತಂ ಪೂರ್ಣ ಪ್ರಾಪ್ತಿರಸ್ತು. ಶ್ರೀ ಶಾಸ್ತಾವೇಶ್ವರ ಸನ್ನಿಧೋ ಯಥಾಶಕ್ತಿ ಮಧ್ಯ ದಿವಾನಿ ಸ್ಥಾಪಯಾಮಿ ಹಸ್ತಪಕ್ಷಾಂ ಸ್ಥಾಪಯಾಮಿ ಉಪಯುಕ್ತಂ ಸ್ಥಾಪಯಾಮಿ ಛತ್ರಾಂ ಸ್ಥಾಪಯಾಮಿ ಚಾಮರಾಂ ಸ್ಥಾಪಯಾಮಿ ವ್ಯಜನಾಂ ಸ್ಥಾಪಯಾಮಿ ಷೋಡಶೋಪಚಾರ ಪೂಜಾಂ ಸ್ಥಾಪಯಾಮಿ. ವನಸ್ಪತಿರಸೋತ್ಪನ್ನೋ ಗಂಧಾಢ್ಯೋ ದೀಪೋತ್ತಮಃ ಆಗ್ರಹ್ಯ ಸರ್ವದೇವಾನಾಂ ದೀಪೋಹಂ ಪ್ರತಿಷ್ಠಾಂ. ಪ್ರಭಾಕರೋ ಮಹಾತೇಜ ದೀಪಮಾಗ್ರಾಪಯಾಮಿ ದೀಪಂ ದರ್ಶಯಾಮಿ. ವೇದೋಕ್ತಕರ್ಪೂರ ಮಹಾಮಂಗಲನಿರಾಜನಂ ದರ್ಶಯಾಮಿ. ಸ್ವಯಂವರೆ ಮಹಾಮಡಿಮಹೇ गातुं यज्ञाय गातुं यज्ञवदे देवी स्वस्तिरस्तु महास्तिर्मानुषेभ्यः. ओम इन्द्रदेशानि ऋणानि देशीयुतं विश्वे पुष्पन्नामृतिं तनूनां धनं स्वप्नां
यमायं धर्मराजाय ऋत्वे चान्दकाय च वैवस्याय कालाय सर्वभूताय क्षयाय च औदम्बराय यज्ञाय नीलाय वरुणस्नेह चौद्राय चित्राय चित्रस्ताय वै नमो नमः। ओम ध्रुवाक्षुते शुक्षयन्तमाय गोविन्दाय नमो नमः। आकाशात्वजिद्वयमिताक्षरं सर्वदेव नमस्कारं केशवं दुर्यच्छते। ओम नमः सूर्याय चन्द्राय वायुवे प्राणाय संविगे नमः। महामंगल नीरांजनम दर्शयामि। ನೀರು ಹಾಕ್ತೇನೆ. वैष्णव पदे पदे पापोहम पापकर्मणा पापात्मा संभवात् राहिमा तपे महदिति मच्तानन्तानि केशवानि ब्रह्मार्पणं भवतु ब्रह्माग्नो ब्रह्मणोतं ब्रह्मयोनिं गन्तव्यं ब्रह्मप्रसादं सुप्रसादस्तु। अकाल वृत्तिहरं शुभं शुभं। ಇದು ಊಟಕ್ಕೆ ಬೆಳಿಗ್ಗೆ ಅಕಾಲ ವೃತ್ತಿಹರಂ ಸರ್ವವ್ಯಾಧಿಮಾರಣಂ ನಾರಾಯಣೋ ಹರಿ ಪ್ರಸೀದಂ ಪ್ರಸಾದಂ ಸುಪ್ರಸಾದಹಸ್ತು. ಜಾಸ್ತಿ ತಂದಿದೆ, ಹೆದರಬೇಡ. ಬಾ. ಆಮೇಲೆ ಇದು ಪ್ರತಿಷ್ಠಾಪನೆ ಆಗುವಾಗ ಕೇರಳದಿಂದ ಬಂದಂತಹ ತಂತ್ರಿಗಳು ಯಾವ್ಯಾವ ಶಕ್ತಿಗಳುಂಟು ಅಂತ ಹೇಳಿ ಆಯಾಯ ಶಕ್ತಿಗಳ ಒಂದು ಪ್ರತಿಷ್ಠಾಪನೆಯನ್ನು ಮಾಡಿರುವಂಥದ್ದು. ಇಲ್ಲಿ ಒಂದು ಮರ ಇದ್ದಿತ್ತಂತೆ, ದೊಡ್ಡ ಮರ. ಅದದ್ದು ಆರಾಧನೆ ಹಾಕೊಂಡು ಬರ್ತಾ ಇದ್ದಿತ್ತು ಮುಂಚೆಯಿಂದನೂ ಕೂಡ. ಇದೇ ಪ್ಲೇಸಲ್ಲಿ ಇದ್ದದ್ದು. ಇದು ಹೊಸದಾಗಿ 28 ವರ್ಷ ಅಂದ್ರೆ ಇವರು ರೀಸೆಂಟ್ ಆಗಿ ಇದು ಮಾಡಿರುವಂತದ್ದು. ಒಂದು 8-10 ವರ್ಷದ ಈಚೆಯಿಂದ ಎಲ್ಲ ಒಂದು ಇದಾಗಿ ಒಂದು 7 ವರ್ಷದ ಹಿಂದೆ ಆದದ್ದು. ಯಾಕೆಂತ ಹೇಳಿದ್ರೆ 4 ವರ್ಷದ ಹಿಂದೆ ಇಲ್ಲಿ ತಂತ್ರಿಗಳು ಬಂದು ಪೂಜೆ ಮಾಡಿದ್ದಾರೆ. ಅದಾದ ನಂತರ ಶುದ್ಧ ಕಲಶವನ್ನ ನಾನೇ ಹಾಕಿರುವಂಥದ್ದು 4 ವರ್ಷದ ಹಿಂದೆ. ಅದು 3 ವರ್ಷ ಆದ ನಂತರ ಶುದ್ಧ ಕಲಶ ವರ್ಷ ಹಾಕ್ಲೇಬೇಕಲ್ಲ. ಹಾಗೆ 4 ವರ್ಷದ ಹಿಂದೆ ನಾನು ಹಾಕಿದ್ದೇನೆ. ಅದಕ್ಕೂ 3 ವರ್ಷ ಅವರು, ಅಂದ್ರೆ 7 ವರ್ಷದ ಹಿಂದೆ ಮಾಡಿದ್ದಾರೆ ಇದು ಅಂದಾಜು. ಅದಕ್ಕೂ ಮುಂಚೆ ಹಾಗೆ ಇದ್ದಿತ್ತು. ಪೀಠಗಳಿಗೆ ವಿಘ್ನ ಆಗ್ಬಾರ್ದು ಅಂತ ಹೇಳಿ ಇದನ್ನು ಹಾಕಿರುವಂಥದ್ದು ಈಗ. ಹಾಗೆ ಇದಾದ ನಂತರ ಅಲ್ಲಿ ಚಾಮುಂಡಿ ತರ ಇರ್ತದೆ. ಅದು ದೇವಿಯದ್ದು ಒಂದು ಗೌರ ರೂಪವಾಗಿ ಅಲ್ಲಿ ಅವಳದ್ದು ರಕ್ತಾಹಾರ ಅವಳು, ಹಾಗಾಗಿ ಅವಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು ಗದ್ದೆಯಲ್ಲಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ಕಾರ ಎಲ್ಲರಿಗೂ ಕೂಡ. ಏನೆಂದು ಹೇಳಿದರೆ, ಹೆಗ್ಗಳ ಶಾಸ್ತಾವೇಶ್ವರನ ಒಂದು ದೇವಸ್ಥಾನ ಇದು. ದೇವಸ್ಥಾನದಲ್ಲಿ ಪ್ರಥಮತವಾಗಿ ಇರುವಂತಹದ್ದು ಶಾಸ್ತಾವೇಶ್ವರ, ಎರಡನೇದಾಗಿ ರುದ್ರದೇವರನ್ನ ಪ್ರತಿಷ್ಠಾಪನೆ ಮಾಡಿರುವಂತಹದ್ದು, ಮೂರನೇದಾಗಿ ಇರುವಂತಹ ಲಿಂಗರೂಪಿಯಾದಂತಹ ವನದುರ್ಗಾ ಪರಮೇಶ್ವರಿ, 4ನೇ ಲಿಂಗರೂಪಿಯಾಗಿರುವಂತಹದ್ದು ಶ್ರೀ ಮಹಾಗಣಪತಿ ದೇವರು, ಹಾಗೆ 5ನೇ ಲಿಂಗರೂಪದಲ್ಲಿರುವಂತಹದ್ದು ಶ್ರೀ ಸುಬ್ರಹ್ಮಣ್ಯ ಸ್ಕಂದದೇವರು, ಸುಬ್ರಹ್ಮಣ್ಯ ಸ್ವಾಮಿಯನ್ನ ಒಂದೇ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿರುವಂಥದ್ದು. ವಿಶೇಷತವಾಗಿ ಇದು ಕಾಡು ಅಯ್ಯಪ್ಪನ ಒಂದು ಸ್ಥಾನ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಇದರ ಸುತ್ತಮುತ್ತಲೂ ನೀವು ನೋಡಿರ್ಬೋದು ಕಾಡುಗಳ ಒಂದು ಇದರ ನಡುವಲ್ಲಿರುವಂತಹ ದೇವಸ್ಥಾನ ಆಗಿರ್ತದೆ. 2000ಕ್ಕೂ ಹಿಂದಿನ ದಿನಗಳಲ್ಲಿ ಆ ಈಶ್ವರನು ಅಯ್ಯಪ್ಪನ, ಬೇಟೆಗಾರ ಅಯ್ಯಪ್ಪನ ಒಂದು ಅವತಾರದಲ್ಲಿ ಇದೇ ಬೆಟ್ಟದ ಮೇಲೆ ಬಂದು ನಿಂತು ಇಲ್ಲಿಯ ಸ್ಥಾನವನ್ನ ಕೇಳ್ಕೊಂಡಿರುವಂತಹದ್ದು. ಹಾಗೆ ಆವಾಗ ಹೇಳಿದಾಗೆ RG ಬೇಟ್ರಳ್ಳಿ ಹಾಗೂ ನಮ್ಮ ಹೆಗ್ಗಳ ಗ್ರಾಮಕ್ಕೆ ಸಂಬಂಧಪಟ್ಟ ಎಲ್ಲಾ ಭಕ್ತಾಭಿಮಾನಿಗಳು ಕೂಡ ಜಾತ್ರೆಯಲ್ಲಿ ವಿಶೇಷತವಾಗಿ ಜನಗಳು ಬಂದು ಅವರವರ ಸೇವೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಅವರವರು ಕೇಳಿದಂತಹ ಒಂದು ಪ್ರಾರ್ಥನೆಗೆ ಅಥವಾ ಇಷ್ಟಾರ್ಥಗಳನ್ನ ಆದಷ್ಟು ದೇವರು ನೆರವೇರಿಸಿಕೊಡ್ತಾನೆ. ಅದೇ ರೀತಿಯಲ್ಲಿ ಕೂಡ ವಿಶೇಷತವಾಗಿ ಹೇಳುವುದಂತ ಹೇಳಿದ್ರೆ ಮಾರ್ಚ್ 21ನೇ ತಾರೀಕಿಗೆ ಪಟ್ಟಣಿ ಆಗ್ತಾ ಇರುವಂತಹದ್ದು. ಮಾರ್ಚ್ 23ಕ್ಕೆ ಇಲ್ಲಿಯ ಜಾತ್ರೆ ನಡೀತದೆ. ಹಾಗೆ ಇದಾದ ಒಂದು ವಾರದಲ್ಲಿ ಒಂದು ವಾರ ಪೀಲಿಯಾಟ ಅದೆಲ್ಲ ಆಗಿ ಮತ್ತೆ ಭಗವತಿಯ ಹಬ್ಬವು ಕೂಡ ನಡೀತದೆ. ಹಾಗೆ ಇಲ್ಲಿ ವಿಶೇಷವಾಗಿ ಚಾಮುಂಡಿಯ ಸ್ಥಾನವನ್ನ, ಯಾಕೆಂತ ಹೇಳಿದ್ರೆ ಚಾಮುಂಡಿಯು ಕೂಡ ಒಂದು ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದು ಕೂಡ
ಏಪ್ರಿಲ್ ತಿಂಗಳಲ್ಲಿ ಮೊದಲನೆಯ 10 ದಿನಗಳ ಒಳಗಡೆ ಏಪ್ರಿಲ್ ತಿಂಗಳಲ್ಲಿ ಆಗುವಂಥದ್ದು. ಅದಕ್ಕೂ ಕೂಡ ಚಾಮುಂಡೇಶ್ವರಿಯ ಒಂದು ವಿಶೇಷವಾದಂತಹ ಶಕ್ತಿಯ ಒಂದು ಸ್ಥಾನ ಆಗಿರುವಂಥದ್ದು. ಅಲ್ಲಿಯೂ ಕೂಡ ಜನರ ಇಷ್ಟಾರ್ಥಗಳನ್ನ ಈಡೇರಿಸಿಕೊಳ್ತಾ ಆ ದೇವಿಯ ಆರಾಧನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೇ ರೀತಿ ಮುಂದೆಯೂ ಕೂಡ ಆ ದೇವರ ಒಂದು ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರ ಆಗಬೇಕು. ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್.